ಗುಡ್ ಮಾರ್ನಿಂಗ್. ಫಸ್ಟ್ ಆರ್ಡ್ರ್ ಬಂದಿದ್ದೀನಿ ಪಿಕಪ್ ಮಾಡೋಣ ಅಂತ ಓಲಾದಲ್ಲಿ. ಟೈಮ್ ನೋಡ್ಬೋದು, 9:41 ಆಗಿದೆ. ಮೋಸ್ಟ್ಲಿ ಇದು ಫೇಕ್ ಆರ್ಡ್ರು ಅಂತ ಅನಿಸ್ತಾ ಇದೆ ನನಗೆ. ಸೊ ಇನ್ನೂ 4 ನಿಮಿಷ ಇದೆ ಆಲ್ಮೋಸ್ಟು. ವೆಯ್ಟ್ ಮಾಡ್ತೀನಿ. ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಮಳೆ ಬೇರೆ ಹನಿತೈತಿ, ಈಗ ಸ್ಟಾರ್ಟ್ ಆಯಿತು. ವೆದರ್ ಅಂತೂ ಚೆನ್ನಾಗಿದೆ. ಕಸ್ಟಮರು ಬರ್ತಾರೋ ಇಲ್ವೋ ಗೊತ್ತಿಲ್ವೇ. ಅರ್ಜೆಂಟ್ ಮಾಡ್ಕೊಂಬಂದೆ. ನಾನು ಬೇರೆ 2 ಕಿಲೋಮೀಟ್ರ್ ಬಂದಿದ್ದೀನಿ ಪಿಕಪ್ಗೆ. ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ. ಬಂತು ಅಷ್ಟೇ. ಕಸ್ಟಮರ್ ಕ್ಯಾನ್ಸಲು ಮಾಡಿಲ್ಲ, ಜೊತೆಗೆ ಬರಲೂ ಇಲ್ಲ. ನಾನೇ ಕ್ಯಾನ್ಸಲ್ ಮಾಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಇವ್ರು ಬರಲ್ಲ. ಇವರು ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು. ಫಸ್ಟ್ ಡ್ಯೂಟಿನೇ ಬೆಳಗ್ಗೆನೇ ಕ್ಯಾನ್ಸಲ್. ಇದರಲ್ಲಿ ಓಲಿ ಇದಾದರೂ ಕೊಡ್ತಾನ, ಕ್ಯಾನ್ಸಲೇಷನ್ ಚಾರ್ಜ್ ಅಂದರೆ ಅದು ಗೊತ್ತಿಲ್ಲ. ಸೊ ಕ್ಯಾನ್ಸಲ್ ಮಾಡಿದ್ದೀನಿ. ಹಿಂಗೆ ಆಗ್ಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಯಿತು. ತುಂಬ ಆಸೆ ಪಟ್ಕೊಂಡ್ಬಂದಿದ್ದೆ, ಫಸ್ಟ್ ಟ್ರಿಪ್ಪೇ ಸಿಗ್ತಲ್ಲ ಅಂತ ಅಂದ್ಬಿಟ್ಟು. ಆದರೆ ಏನು ಮಾಡಲಿ, ಕ್ಯಾನ್ಸಲ್ ಆಯಿತು. ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡ್ತೀನಿ. ಇನ್ನೊಂದು ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊಂಡು ಹೋದ್ರೆ ಆಯಿತು. ಬೇರೆ ವಿಧಿ ಅಂತೂ ಇಲ್ಲ. ಹಾಗಂತ ಇಲ್ಲಿ ವೆಯ್ಟ್ ಮಾಡೋಕ್ಕೂ ಆಗಲ್ಲ. ಕ್ಯಾನ್ಸಲ್ ಆದಮೇಲೆ ಇನ್ನೊಂದು ಡ್ಯೂಟಿಗೆ ಅಂತ ಬಂದಿದ್ದೀನಿ. ಅದು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಕಸ್ಟಮರ್ ಬನ್ನಿ. ಸೊ ಇದು ಬಂದು ಹೊಂಗ್ ಸಂದ್ರಾಗೆ ಹೋಗಿ ಡ್ರಾಪ್ ಮಾಡಿ. ಒಟ್ಟು ಆಗಿರೋ ಅರ್ನಿಂಗು ಓಲಾದಲ್ಲೇ ಡ್ಯೂಟಿ ಮಾಡಿರೋದು, ಬೇರೆ ಯಾವುದ್ರಲ್ಲೂ ಡ್ಯೂಟಿ ಮಾಡಿಲ್ಲ. ಒಟ್ಟು ಆಗಿರೋ ಅರ್ನಿಂಗು ನೋಡ್ಬೋದು, 480 ರೂಪಾಯಿ ಆಗೈತೆ. ಸಮಯ 3:49. ಧೂಳು ಸ್ಕ್ರೀನ್ ಫುಲ್ಲು ಧೂಳಿದೆ, ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಫುಲ್ ರೋಡೆಲ್ಲ ಧೂಳೇ ಇರೋದು. ಸೊ ಹಂಗಾಗಿ ಇನ್ನು ಕಸ್ಟಮರ್ನ ಡ್ರಾಪ್ಗೆ ಬರೀ 1 ಕಿಲೋಮೀಟ್ರ್ ಇರೋದು. ಕಸ್ಟಮರು 5 ನಿಮಿಷ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ನನಗೆ ಡಿಸ್ಕೌಂಟ್ ಕೊಡಬೇಕು ಅಂದರು. ಕಸ್ಟಮರು ಇಲ್ಲೆಲ್ಲ ಹೋಗವ್ರೆ ಏನೋ ತಗೊಬರೋಕ್ಕೋಸ್ಕರ. ಸರಿ ಮೇಡಮ್ ಆಯಿತು, ಫ್ರೆಂಡ್ಲಿಯಾಗೆ ಮಾತಾಡಿದ್ರು. ಸರಿ ಆಯಿತು ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. 1 ಕಿಲೋಮೀಟ್ರು ಬ್ರೂಕ್ಫೀಲ್ಡಿಂದ ಪಿಕಪ್ ಮಾಡಿದ್ದು ಕಸ್ಟಮರ್ನ. ಈಗ ಮೇನ್ ರೋಡ್, ಹರ್ಲೂರು ಮೇನ್ ರೋಡ್ ಹತ್ರ ಇದ್ದೀನಿ. ಟೈಮ್ ನೋಡ್ಬೋದು, 4:03. ಓಲಾದಲ್ಲಿ 3 ಟ್ರಿಪ್ ಮಾಡಿದ್ದೀನಿ ಬೆಳಗ್ಗೆಯಿಂದ. 120, 195, 279. ಹಾಗೆ ನಮ್ಮ ಯಾತ್ರೆಯಲ್ಲಿ 1 ಟ್ರಿಪ್ ಮಾಡಿದ್ದೀನಿ. ಒಟ್ಟು 4 ಟ್ರಿಪ್ಪು ಇವತ್ತು ಮಾಡಿರೋದು ಬೆಳಗ್ಗೆಯಿಂದ, ಒಂದೇ ಟ್ರಿಪ್ಪು. ಒಟ್ಟು 800 ರೂಪಾಯಿ ಅಷ್ಟು ಅರ್ನಿಂಗ್ಸ್ ಆಗೈತೆ. ಇನ್ನು 1200 ರೂಪಾಯಿ ಟಾರ್ಗೆಟ್ ಇರೋದು. ನೋಡೋಣ ಮಾಡೋಕ್ಕಾಗುತ್ತಾ ಇಲ್ವ ಅಂತ. ಮಾಡ್ಬೋದು ಡ್ಯೂಟಿ ಕರೆಕ್ಟಾಗಿ ಬಿದ್ದುಬಿಟ್ರೆ. ಸೊ ಇಲ್ಲಿ 2000 ರೂಪಾಯಿ ಫೈನ್ ಅಂತ ಹಾಕವ್ರೆ ಊಬರಲ್ಲಿ. ಇದು ಮಿನಿಮಮ್ ಬಾಡಿಗೆ. ನಾನು ಲೊಕೇಶನಲ್ಲಿದ್ದೀನಿ, ಈ ಮನುಷ್ಯ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಲ್ಲಿ ಸಂಜಾನ್ಸ್ ಹತ್ರ ಜಾಮ್ ಅಂತೂ ಫುಲ್ ರೋಡ್ ಜಾಮ್ ಆಗೈತೆ. ಒಂದು ವೇಳೆ ಏನಾದರೂ ಬೇರೆ ಬಾಡಿಗೆ ಬಂತು ಅಂದರೆ ಹೊಂಟೋಗ್ಬಿಡ್ತೀನಿ, ವೆಯ್ಟ್ ಮಾಡೋದಿಲ್ಲ. ಇಲ್ಲಿ ಇದ್ದಿದ್ದಂಗೆ ಫುಲ್ ಜಾಮ್ ಆಗೋಯ್ತೈತೆ. ಇವಾಗ ಜಸ್ಟ್ ಪಾಸ್ ಆಯಿತು, ಈಗ ಇಲ್ಲೆಲ್ಲ ತುಂಬ್ಕೊಬಿಡುತ್ತೆ. ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಎಷ್ಟಪ್ಪ ಅಂದರೆ ಮಿನಿಮಮ್ ಬಾಡಿಗೆ ಇದು 1.5 ಕಿಲೋಮೀಟ್ರ್ ಡ್ರಾಪ್ ಇರೋವಂಥ ಬಾಡಿಗೆ ಇದು. ಲೊಕೇಶನ್ಗೆ ಹೋದೆ, ಅಲ್ಲಿ ನೋಡಿದ್ರೆ ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು. ಮತ್ತು ಅಲ್ಲಿಂದ 1.5 ಕಿಲೋಮೀಟ್ರ್ ಬಂದು ಇನ್ನೊಂದು ಕಸ್ಟಮರ್ನ ಪಿಕಪ್ ಮಾಡಿದ್ದೀನಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೇಳಿದ್ರೆ ಶಾಂತಲಾ ನಗರ. ಇವತ್ತೂ ಸರಿಯಾಗಿ ಬಾಡಿಗೆ ಸೆಟ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ಏನು ಮಾಡಿದೆ, ದೊಡ್ಡನಕುಂದಿ ಕಡೆಗೆ ಒಂದು ಸಿಕ್ಕೈತೆ. ದೊಡ್ಡನಕುಂದಿ ಎಕ್ಸ್ಟೆನ್ಷನ್ ಅಂತ ಇದೆ ನೋಡ್ಬೋದು. 295 ರೂಪಾಯಿ. ಹೇಳ್ಬೇಕಂದ್ರೆ ಕಸ್ಟಮರು 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದಾರೆ. ನಮ್ಮ ಯಾತ್ರೆಯಲ್ಲಿ ಹೋಗ್ತಾ ಇದ್ದೀನಿ. ಸೊ ಈಗ ಬಂದು ಎಲ್ಲಿದ್ದೀನಿ ಅಂತ ಕೇಳೋದ್ರಲ್ಲೇ ಲೆವೆಲ ರೋಡಲ್ಲಿದ್ದೀನಿ. ಸೊ ಬನ್ನಿ ಕಸ್ಟಮರ್ ಹೋಗಿ ಪಿಕಪ್ ಮಾಡೋಣ. ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಇವತ್ತು. ಬೆಳಗ್ಗೆಯಿಂದನೇ ತುಂಬ ಜಾಮ್ ಇದೆ ಆಯಿತಾ. ಎಲ್ಲಿಗೆ ಹೋಗೋಣ ಅಂತಲೇ ಒಂದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಹಂಗಿದೆ. ಎಲ್ಲೆಲ್ಲಿ ಹೋಗೋದು, ಆದರೆ ಎಲ್ಲೆಲ್ಲಿ ಸಿಗ್ತದೆ ಹಂಗಂಗೆ ಹೋಗ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿಕೊಂಡು ಇವತ್ತು ಬಾಡಿಗೆ ಹೊಡಿತಾ ಇರೋಂಥ ಪರಿಸ್ಥಿತಿ ಬಂದೈತೆ. ಡ್ಯೂಟಿಗಳು ಬರ್ತಾಯಿದೆ, ಡ್ಯೂಟಿಗಳಿಲ್ಲ ಅಂತ ಹೇಳಲ್ಲ. ಆದರೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಆಗ್ತಿರೋವಂಥದ್ದು ಟೈಮ್ ತುಂಬ ಕನ್ಸ್ಯೂಮ್ ಆಗ್ತಿದೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗೋಕ್ಕೆ 20-25 ನಿಮಿಷ ಹಿಂಗೆ ಟೈಮ್ ವೇಸ್ಟ್ ಆಗ್ತಿದೆ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಇದೆ. ಸೊ
ಇಲ್ಲೇ ಕಸ್ಟಮರ್ ಇದ್ದಾರೆ, ಬಂದಿದ್ದೀವಿ ಇವರೇ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಆಗಿರೋ ಕಿಲೋಮೀಟ್ರ್ ಬಂದುಬಿಟ್ಟು 15 ಕಿಲೋಮೀಟ್ರಿಗೆ 295 ರೂಪಾಯಿ. ಆದರೆ ನಾವು ಬಂದಿರೋದು ಆಲ್ಮೋಸ್ಟು 18 ಕಿಲೋಮೀಟ್ರು. ಅದಕ್ಕೆ ಇಲ್ಲಿ ಮಾತುಕತೆ ನಡೀತಾ ನಮ್ಮ ಇದೆ. ಯಾತ್ರೆಯಲ್ಲಿ ಡ್ಯೂಟಿ ತಗೊತಾ ಇದ್ದಾರೆ, ಡ್ಯೂಟಿ ಎಕ್ಸೆಪ್ಟ್ ಮಾಡ್ತಿದ್ರೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಆಗಿದ್ದ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮ್ಮ ಯಾತ್ರೆಯಲ್ಲಿ ತೋರಿಸಿರೋದು ಕಸ್ಟಮರ್ಗೆ 15 ಕಿಲೋಮೀಟ್ರ್ ಅಂದರೆ 15 ಕಿಲೋಮೀಟ್ರಿಗಿರೋ ಅಮೌಂಟು, ಸರಿನಾ? ಇಲ್ಲಿ ಬಂದು ನಾನು ಅಲ್ಲಿ ಮ್ಯಾಪಲ್ಲಿ ಚೆಕ್ ಮಾಡಿದಾಗ 18.5 ಕಿಲೋಮೀಟ್ರ್ ತೋರಿಸೈತೆ. ಅವ್ರು ಕಸ್ಟಮರ್ ಕೇಳಿದ್ದಕ್ಕೂ ಅವ್ರು ಹೇಳಿದ್ದು ಒಂದೇ, 18 ಕಿಲೋಮೀಟ್ರ್ ಮೇಲೆ ಇದೆ ಸರ್ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದಮೇಲೆ ಮೇಡಮ್ ನನಗೆ 3 ಕಿಲೋಮೀಟ್ರ್ ಲಾಸ್ ಆಗುತ್ತೆ, 45 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ, ಪ್ರತಿ ಕಿಲೋಮೀಟ್ರಿಗೆ 15 ರೂಪಾಯಿ ಹೆಂಗೆ ಅಂತ ಹೇಳಿದ್ದಕ್ಕೆ ಅವರು ಸ್ವಲ್ಪ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ನಿಮ್ಮ ಹತ್ರ ಹೇಳೋದೇನಪ್ಪ ಅಂತಂದರೆ, ಒಂದು ವೇಳೆ ಏನಾದರೂ ನೀವು ನಮ್ಮ ಯಾತ್ರಿನಲ್ಲಿ ಹಾಕ್ಕೊಂಡಿದ್ದೀರಾ ಬಾಡಿಗೆ ಅಂತ ಅಂದರೆ ಅಲ್ಲಿ ಎಷ್ಟು ಕಿಲೋಮೀಟ್ರ್ ತೋರಿಸುತ್ತೆ ನೋಡಿ. ಅದಾದಮೇಲೆ ಮ್ಯಾಪಲ್ಲಿ ಕೂಡ ನೋಡಿರಿ ಎಷ್ಟು ಕಿಲೋಮೀಟ್ರ್ ತೋರಿಸುತ್ತೆ. ಮ್ಯಾಪಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಅಲ್ಲೇ ಹೇಳ್ಬಿಡಿ ಕಸ್ಟಮರ್ಗೆ, ನೋಡಿ ಹಿಂಗೆ ಈ ಥರ 2-3 ಕಿಲೋಮೀಟ್ರ್ ಎಕ್ಸ್ಟ್ರಾ ತೋರಿಸ್ತಿದೆ, ಹಿಂಗೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಡಿ. ಯಾಕಂದರೆ ಈ ಕಸ್ಟಮರ್ ಇವಾಗ ಎಷ್ಟೊತ್ತು ಬರೀ ಗಲಾಟೆ ಮಾಡ್ಕೊಂಡೇ ಕೂತಿದ್ರು. ಸೊ ಆ ರೀಸನಿಂದ ಹೇಳ್ತಿರೋದು. ಎಷ್ಟು ಅಮೌಂಟು ಎಕ್ಸ್ಟ್ರಾ ನೋಡಿ, ಇದರಲ್ಲಿ ನಮ್ಮ ಯಾತ್ರೆಯಲ್ಲಿ ಇಷ್ಟು ತೋರಿಸ್ತಿದೆ, ಇಷ್ಟು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಎಕ್ಸ್ಟ್ರಾ ಬರ್ತಾ ಇದ್ದೀವಿ, ಅದ್ರದ್ದು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಬೆಟರ್. ಇಲ್ಲ ನಮ್ಗೆ ಲಾಸ್ ಆಗುತ್ತೆ, ತಿಂದಂಗಿಲ್ಲ ಉಂಡಂಗಿಲ್ಲ, 20 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕಳ್ಕೊಳೋದು ಅಂತಂದ್ರೆ ಏನು ಸುಮ್ಮನೆ ಅಲ್ಲ. 50 ರೂಪಾಯಿಗೆ ಒಂದು ಹೊತ್ತು ಊಟ, 50 ರೂಪಾಯಿನೂ ಬೇಡ 30 ರೂಪಾಯಿಗೆ ಒಂದು ಹೊತ್ತು ಊಟ ಮಾಡ್ಬೋದು, ಸರಿನಾ? ಸೊ ಆ ರೀಸನಿಂದ ಹೇಳ್ತಿರ್ಬೋದು. 8 ಗಂಟೆ 46 ನಿಮಿಷ ದೊಡ್ಡನಕುಂದಿ ಹತ್ರ ಇದ್ದೀನಿ. ಈ ಕಸ್ಟಮರ್ ಜೊತೆನೇ ಒಂದು 15-20 ನಿಮಿಷ ಸುಮ್ಮನೆ ಮಾತುಕತೆ ಮಾಡಬೇಕಾಯ್ತು. ಫೈನಲಿ ದುಡ್ಡು ಇಸ್ಕೊಂಡೆ ಕಳಿಸಿದ್ದು, ಬಿಟ್ಟಿಲ್ಲ. ನಾನು ಹೆಂಗೆ ಬಿಡಲಿ, ನಾನು ಕಷ್ಟಪಟ್ಟಿದ್ದು ದುಡ್ಡನ್ನ. ಸುಮಾರು 20 ನಿಮಿಷಗಳು ಕಾದ ನಂತರ ಒಂದು ಡ್ಯೂಟಿ ಸಿಕ್ಕಿರುತ್ತೆ. 9 ಗಂಟೆ 8 ನಿಮಿಷ HSR ಲೇಔಟ್ ಕಡೆಗೆ ಕಸ್ಟಮರ್ ಮೆಸೇಜ್ ಕೂಡ ಮಾಡವ್ರೆ, ಕಮ್ಮಿಂಗ್ ಇನ್ 2 ಮಿನಿಟ್ಸ್ ಅಂತ ಅಂದ್ಬಿಟ್ಟು. ಐ ಆಮ್ ಕಮಿಂಗ್ ಟು ದ ಪಿಕಪ್ ಪಾಯಿಂಟ್. ಓಕೆ ಬನ್ನಿ, ಎಲ್ಲಿದ್ದೀನಿ ಅಪ್ಪ ಅಂತಂದರೆ ಈಗ ಬಾಗ್ಮನೆ ಸೋಲಾಪುರಿಯ ಸಿಟಿ ಅಂತ ಇದೆ ಅಲ್ವಾ, ಟೆಕ್ ಪಾರ್ಕ್ ಅಲ್ಲಿದ್ದೀನಿ. ದೊಡ್ಡನಕುಂದಿ ಎಕ್ಸ್ಟೆನ್ಷನ್. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಮುಂದಕ್ಕೆ ಬಂದೆ. ಅನ್ನೋದ್ರಲ್ಲಿ ರೈಲ್ ಗೇಟ್ ಹಾಕ್ಬಿಟ್ಟಿದ್ರು. ಸೊ ರೈಲ್ ಪಾಸ್ ಆಗೋಕ್ಕೆ, ಸೊ ಅದು ಪಾಸ್ ಆಗೋವರೆಗೂ ವೆಯ್ಟ್ ಮಾಡಿದೆ. ಫುಲ್ ಜಾಮ್ ಆಗಿಬಿಟ್ಟಿದ್ದೆ. ಅದು ಏನು ಮಾಡೋಕ್ಕಾಗಲ್ಲ, ರೈಲು ಹೋಯ್ತು, ಗೇಟು ಬಿಡ್ತು. HSR ಲೇಔಟಲ್ಲಿ ಇದ್ದೀನಿ ಈಗ. 9 ಗಂಟೆ 46 ನಿಮಿಷ, 9:15 ಆಯಿತು. ಒಬ್ಬರು ಕಸ್ಟಮರ್ ಸಿಕ್ಕವ್ರೆ. ಎಷ್ಟಪ್ಪ ಬಾಡಿಗೆ ಅಂತ ಅಂದರೆ 108 ರೂಪಾಯಿನ ನಾವು ತೋರಿಸಿದ್ದು. ಹೋಗಿ ಪಿಕಪ್ ಮಾಡ್ತಾಯಿದ್ದೀನಿ. 1.25 ಕಿಲೋಮೀಟ್ರ್ ಬಂದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ರಾತ್ರಿ ಹೊತ್ತು ಅಂದವೇ ಅಲ್ವಾ, ಡ್ಯೂಟಿ ಸರಿಯಾಗಿ ಆಗಿಲ್ಲ ಇವತ್ತು ಕೂಡ. ಹಾಗಾಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಅಡ್ಜಸ್ಟ್ ಮಾಡ್ಕೋಬೇಕಾಯ್ತದೆ. ಇಲ್ಲಾಂದರೆ 1 ಕಿಲೋಮೀಟ್ರ್ ಖಾಲಿ ಹೋಗೋ ಜಾಗಕ್ಕೆ ಎಕ್ಸ್ಟ್ರಾ ಒಂದು 5-6 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತಲ್ವ, ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು. ಇಲ್ಲೆಲ್ಲೋ ತೋರಿಸ್ತೈತೆ ಕಸ್ಟಮರ್ ಲೊಕೇಶನ್. ವೆಯ್ಟ್ ಮಾಡಿ. ಇವತ್ತಿನ ಲಾಸ್ಟ್ ಟ್ರಿಪ್ಪು 101 ರೂಪಾಯಿ, ಅದರಲ್ಲೇ 11 ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಕಸ್ಟಮರ್ದು ಮುಗೀತು. ಎಲ್ಲಿದ್ದೀನಿ ಅಂತಂದರೆ ಕೈಕೊಂಡ್ರಳ್ಳಿನಲ್ಲಿದ್ದೀನಿ. ಸೊ ಕಸ್ಟಮರ್ನ ಡ್ರಾಪ್ ಮಾಡಾಯಿತು. ಅಲ್ಲಿ ತೋರಿಸಿದೊಂದು ರೇಟು, ಕೊಟ್ಟಿದ್ದೊಂದು ರೇಟು ಅಪ್ಡೇಟ್ ಆಗ್ತೈತೆ. ಇಲ್ಲಿ ನೋಡ್ಬೋದು 95 ರೂಪಾಯಿ ಕೊಟ್ಟವನೆ. ಓ ಇಲ್ಲೇ ಯಾವುದೋ ಸಿಕ್ತು, ಮುಳ್ಳೂರು ಅಂತ ಐತೆ, ಅರ್ಲಿ ಬರ್ಡ್ ಲೇಔಟ್ ಅಂತ ತೋರಿಸ್ತಪ್ಪ. ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಬಿಡಿ. ಎನಿವೆ ಸಿಕ್ಕವ್ರಲ್ವ ಕಸ್ಟಮರು, ಅಲ್ಲಿ ಎಲ್ಲ ಇರಲಿ. ಆನ್ ದ ವೇನೆ ವೆಯ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ. ಇವನು ಯಾರೋ ಫೋನು ಎತ್ತುತ್ತಾ ಇಲ್ಲ, ಅದು ಕ್ಯಾನ್ಸಲು ಮಾಡ್ತಾ ಇಲ್ಲ ಬರ್ತಾನೂ ಇಲ್ಲ. ಸೊ ನಾನೇ ಕ್ಯಾನ್ಸಲ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಬಂದಿದ್ರೆ ಇದೊಂದು 100 ರೂಪಾಯಿ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಬರ್ತಿಲ್ಲ ಅವನು. ಎಷ್ಟೊತ್ತಂತ ವೆಯ್ಟ್ ಮಾಡೋಕ್ಕಾಗುತ್ತೆ, ಆಲ್ರೆಡಿ 5-6 ನಿಮಿಷ ವೆಯ್ಟ್ ಮಾಡಿದ್ದೀನಿ. ಆಯಿತು, ನೋಡೋಣ ಯಾವುದಾದ್ರೂ ಸಿಗುತ್ತಾ ಅಂದವೆ ಅಂದರೆ. ಮನೆಗೆ ಬಂದಾಯಿತು. 10 ಗಂಟೆ 41 ನಿಮಿಷ.
ಜೂನ್ 26ನೇ ತಾರೀಕು. ಬನ್ನಿ ಟಕ ಅಂತ ಅಂದ್ಬಿಟ್ಟು ಲೆಕ್ಕ ಮಾಡ್ಕೊಬಿಡೋಣ ಇವತ್ತು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ಊಬರ್ ಓಪನ್ ಮಾಡ್ಕೊತೀನಿ. ಊಬರಲ್ಲಿ ನೋಡ್ಬೋದು 463 ರೂಪಾಯಿ ಅಷ್ಟೇ ಮಾಡಿರೋದು. ಎಷ್ಟು ಟ್ರಿಪ್ ಅಂತ ಕೇಳೋದಾದರೆ 5 ಟ್ರಿಪ್ಪಿಗೆ ಆಯಿತಾ, ಇಷ್ಟೇ ಅಮೌಂಟ್ ಆಗಿದ್ದು. ಹಾಗೆ ನಮ್ಮ ಯಾತ್ರಿ ಇದು ಕೂಡ ಇವತ್ತು ಇದರಲ್ಲೂ ಕೂಡ ಡ್ಯೂಟಿ ಮಾಡಿದೆ. ಒಂದೇ ಅಪ್ಲಿಕೇಶನ್ನ ನಂಬಿ ಅಂತೂ ಮಾಡೋಕ್ಕಾಗಲ್ಲ ಆಯಿತಾ. ಸೊ ನೀವು ನೋಡ್ಬೋದು ನಮ್ಮ ಯಾತ್ರಿನಲ್ಲಿ 764 ರೂಪಾಯಿ ಆಗೈತೆ. ಎಷ್ಟು ಟ್ರಿಪ್ ಕೇಳೋದಾದರೆ 3 ಟ್ರಿಪ್ಪಿಂದ ಆಗಿರೋದು. ಮತ್ತು ಓಲಾದಲ್ಲಿ ಕೂಡ ಡ್ಯೂಟಿ ಮಾಡಿದೆ ಇವತ್ತು. ಇಲ್ಲಿ ಎಷ್ಟು ಟ್ರಿಪ್ ಮಾಡಿದೆ? 4 ಟ್ರಿಪ್ ಮಾಡಿದ್ದೀನಿ. ಅರ್ನಿಂಗ್ಸ್ ನೀವು ನೋಡ್ಬೋದು ಇಲ್ಲೇ 4 ಟ್ರಿಪ್ಪಿಂದ ಆಗಿರುವಂಥದ್ದು. 95, 120, 195, 279 ರೂಪಾಯಿ. ಆಲ್ಮೋಸ್ಟ್ 700 ರೂಪಾಯಿ ಅಷ್ಟೇ ಇದರಲ್ಲಿ ಮಾಡಿದ್ದೀನಿ ಆಯಿತಾ. ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಇವತ್ತಿನ ದಿವಸ ಪರವಾಗಿಲ್ಲ ಅರ್ನಿಂಗ್ಸ್ ಆಗಿದೆ. ಬಟ್ ಏನಂದರೆ ಹೆವಿ ಟ್ರಾಫಿಕ್ ಜಾಮ್ ಇತ್ತು. ಅದ್ರ ಜೊತೆಗೆ 50 ರೂಪಾಯಿ ಮೀಟ್ರ್ ಬಾಡಿಗೆ ಕೂಡ ಒಂದು ಮಾಡಿದ್ದೆ. 3.25 ಕಿಲೋಮೀಟ್ರ್ ಏನೋ ಟ್ರಾವೆಲ್ ಮಾಡಿದ್ದು. ಅದಕ್ಕೆ ಆಗಿರೋಂಥ ಟೈಮಿಂಗ್ಸ್ ಎಷ್ಟು ಅಂತಂದರೆ 43 ನಿಮಿಷ ಆಯಿತು. ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ಸೊ ಅಲ್ಲೇ ನಂದು 1 ಅವರ್ ಟೈಮ್ ಹೋಯ್ತು ಅಂತ ಹೇಳ್ಬೋದು. ಇಲ್ಲಾಂದರೆ ಅಲ್ಲೇ ಮಿನಿಮಮ್ ಮಾಡ್ಕೊಂಬಿಟ್ಟಿದ್ರು ಕೂಡ ಅರ್ನಿಂಗ್ಸ್ ಆಗೋಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 9:30 ಸೊ ಇವಾಗ ಆಲ್ಮೋಸ್ಟು ಇನ್ನು 20 ನಿಮಿಷ ಇದೆ 11 ಗಂಟೆಗೆ. ಸೊ ಇಷ್ಟು ಟೈಮ್ ಅಂತೂ ಕೊಡಲೇಬೇಕಾಗುತ್ತೆ, ಕೊಟ್ಟಿಲ್ಲ ಅಂದರೆ ಆಗಲ್ಲ. ಮತ್ತು ಒಂದೇ ಅಪ್ಲಿಕೇಶನ್ನ ನಂಬಿ ನಾವು ಡ್ಯೂಟಿ ಮಾಡೋಕ್ಕಾಗಲ್ಲ. ಹಾಗೆ ಹೇಳಬೇಕು ಅಂದರೆ 2 ದಿನದಿಂದ ಅಷ್ಟು ಡ್ಯೂಟಿ ಕೂಡ ಆಗಿಲ್ಲ. ಹೇಳ್ತಾರಲ್ಲ ಡೈಲಿ ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಸೊ ಅದು ಪ್ರೂವ್ ಆಗೋಯಿತು. ಅವಾಗವಾಗ ಚಿತ್ರಾನ್ನ ಕೂಡ ತಿನ್ನಬೇಕಾಗುತ್ತೆ. ಸೊ ಸ್ನೇಹಿತರೆ ಹೀಗಿತ್ತು. ಮತ್ತು ಪರವಾಗಿಲ್ಲ ಇವತ್ತೊಂದು ದಿವಸ ಅಂತ ಹೇಳ್ಬೋದಾಯ್ತಾ. ಬಟ್ ಏನಂದರೆ ಟೈಮ್ ಮಾತ್ರ ತುಂಬ ಕನ್ಸ್ಯೂಮ್ ಆಗ್ತಿದೆ, ತುಂಬ ಟೈಮ್ ತಗೊತಾ ಇದೆ. ಇಲ್ಲ ಟ್ರಾಫಿಕ್ ಫುಲ್ ಕಡಿಮೆ ಆಗಿಬಿಡುತ್ತೆ, ಜನನೇ ಇರಲ್ಲ. ಇಲ್ಲಾಂದರೆ ಟ್ರಾಫಿಕ್ ಅಂತೂ ಹೆವಿ ತುಳುಕ್ತತ್ತೆ. ಸೊ ಈ ಥರ ಆಗಿ ಕೂತೈತೆ. ಅದೇನು ಅಂತ ಗೊತ್ತಿಲ್ಲ, ನೋಡೋಣ ಸರಿ ಆಗ್ಬೋದು. ಸೊ ನಮ್ಮ ಕೆಲಸ ಕಾರ್ಯ ಅನ್ನೋದು ಬಿಡೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ, ಹಾಗೆ ನೀವೇನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.